ನಮಸ್ಕಾರ. ಎಸ್ಎಸ್ಎಲ್ಸಿ ವಿಜ್ಞಾನ ಪರೀಕ್ಷೆ ಇನ್ನೇನು ಹತ್ರ ಬರ್ತಾ ಇದೆ ಅಲ್ವಾ? ಆದ್ರೆ ಟೆನ್ಷನ್ ಏನೂ ಬೇಡ. ಪರೀಕ್ಷೆಯಲ್ಲಿ ಗೊಂದಲ ಆಗಬಹುದಾದ ಕೆಲವು ಮುಖ್ಯ ಪ್ರಶ್ನೆಗಳನ್ನ ಎಷ್ಟು ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಅಂತ ನೋಡೋಣ. ಬನ್ನಿ, ಒಟ್ಟಿಗೆ ಸೇರಿ ಈ ಪರೀಕ್ಷೆಯನ್ನ ಎದುರಿಸೋಣ. ರೆಡಿ ಅಲ್ವಾ? ಈ ಚಿತ್ರ ನೋಡಿದ್ರೇನೆ ಗೊತ್ತಾಗತ್ತೆ ಅಲ್ವಾ, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತ. ಇನ್ಮುಂದೆ ಪ್ರತಿಯೊಂದು ದಿನ, ಪ್ರತಿಯೊಂದು ಘಂಟೆನೂ ತುಂಬಾನೇ ಮುಖ್ಯ. ಬನ್ನಿ, ಈ ಚಾಲೆಂಜನ್ನ ಒಟ್ಟಿಗೆ ತಗೊಳ್ಳೋಣ. ಈ ಅದ್ಭುತವಾದ ಮಾತಿನೊಂದಿಗೆ ನಮ್ಮ ತಯಾರಿಯನ್ನ ಶುರು ಮಾಡೋಣ. ನೋಡಿ, ನಾವು ಹಾಕೋ ಪ್ರತಿಯೊಂದು ಪ್ರಯತ್ನಕ್ಕೂ ಫಲ ಇದ್ದೇ ಇರುತ್ತೆ. ಇದೇ ಪಾಸಿಟಿವ್ ಸ್ಪಿರಿಟ್ನೊಂದಿಗೆ ಮುಂದೆ ಹೋಗೋಣ. ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಫಿಸಿಕ್ಸ್ನ ಕೆಲವು ಪಜಲ್ಸ್ ಬಗೆಹರಿಸೋಣ, ಆಮೇಲೆ ಕೆಮಿಸ್ಟ್ರಿಯ ಕೆಲವು ರಹಸ್ಯಗಳನ್ನ ಭೇದಿಸೋಣ, ಹಾಗೆ ಬಯೋಲಜಿಯ ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋಣ. ಕೊನೆಗೆ ಇವೆಲ್ಲದ್ರಿಂದ ನಾವು ಕಲಿಬೇಕಾದ ಪಾಠ ಏನಂತ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ನಮ್ಮ ಮೊದಲನೇ ಸೆಕ್ಷನ್ಗೆ ಹೋಗೋಣ. ಇಲ್ಲಿ ನಾವು ಬೆಳಕು ಮತ್ತು ಬಲಕ್ಕೆ ಸಂಬಂಧಪಟ್ಟ ಕೆಲವು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನ ನೋಡೋಣ. ಇದು ನೋಡಕ್ಕೆ ಸಿಂಪಲ್ ಪ್ರಶ್ನೆ ಆದ್ರೂ ಬಾಳಾನೇ ಮುಖ್ಯ. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ? ಒಂದ್ಸಲ ಯೋಚನೆ ಮಾಡಿ ನೋಡಿ. ಸರಿಯಾದ ಉತ್ತರ ಎಲ್ಲಿದೆ ನೋಡಿ. ಯಾವಾಗ ಕರೆಂಟ್ ಫ್ಲೋ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಆಂಗಲ್ನಲ್ಲಿರುತ್ತೋ, ಆಗ ಆ ಕಂಡಕ್ಟರ್ ಮೇಲೆ ಅತಿ ಹೆಚ್ಚು ಫೋರ್ಸ್ ಬೀಳುತ್ತೆ. ಫ್ಲೆಮಿಂಗ್ನ ಎಡಗೈ ನಿಯಮದ ಹಿಂದಿನ ಮೂಲತತ್ವ ಇದೇನೆ. ಸರಿ, ಮುಂದಿನ ಒಗಟು ನೋಡೋಣ. ಇದನ್ನ ನಾವೆಲ್ಲರೂ ನಮ್ಮ ದಿನನಿತ್ಯದ ಜೀವನದಲ್ಲಿ ನೋಡಿರ್ತೀವಿ ಅಲ್ವಾ? ಒಂದು ನೀರಿನ ಗ್ಲಾಸ್ ಒಳಗೆ ಪೆನ್ಸಿಲ್ ಅಥವಾ ಸ್ಟ್ರಾ ಇಟ್ಟಾಗ ಅದು ಯಾಕೆ ಬೆಂಡಾದ ಹಾಗೆ ಕಾಣುತ್ತೆ? ಇದರ ಹಿಂದಿನ ಸೈನ್ಸ್ ಏನೋ? ಒಂದ್ ನಿಮಿಷ, ಏನು? ಪೆನ್ಸಿಲ್ ಬೆಂಡಾಗಿ ಕಾಣೋದಕ್ಕೂ ಕಣ್ಣಿನ ದೃಷ್ಟಿದೋಷವಾದ ಮಯೋಪಿಯಾಗೂ ಎಲ್ಲಿಂದೆಲ್ಲಿಯ ಸಂಬಂಧ? ಇಲ್ಲಿ ಏನೋ ಒಂದು ಸಣ್ಣ ಗೊಂದಲ ಆಗಿದೆ. ಚಿಂತೆ ಬೇಡ, ಈ ಥರದ ಗೊಂದಲಗಳೇ ನಮ್ಗೆ ವಿಷಯವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಇದರ ಹಿಂದಿನ ನಿಜವಾದ ಸೈನ್ಸ್ ಏನಪ್ಪಾ ಅಂದ್ರೆ ವಕ್ರೀಭವನ, ಅಂದ್ರೆ ರಿಫ್ರಾಕ್ಷನ್. ಬೆಳಕಿನ ಕಿರಣಗಳು ದಟ್ಟವಾದ ಮಾಧ್ಯಮವಾದ ನೀರಿನಿಂದ ವಿರಳ ಮಾಧ್ಯಮವಾದ ಗಾಳಿಗೆ ಬರುವಾಗ ಅವು ತಮ್ಮ ದಾರಿಯನ್ನ ಸ್ವಲ್ಪ ಬದಲಾಯಿಸ್ತವೆ, ಅಂದ್ರೆ ಬಾಗ್ತವೆ. ಇದೇ ಕಾರಣಕ್ಕೆ ನಮಗೆ ಪೆನ್ಸಿಲ್ ಬಾಗಿದ ಹಾಗೆ ಕಾಣುತ್ತೆ, ಮಯೋಪಿಯಾದಿಂದ ಅಲ್ಲ. ಮಯೋಪಿಯಾ ಅನ್ನೋದು ಕಂಪ್ಲೀಟ್ ಆಗಿ ಬೇರೆ ಟಾಪಿಕ್. ಅದು ನಮ್ಮ ಕಣ್ಣಿನ ದೃಷ್ಟಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದ್ದು. ದೂರದ ವಸ್ತುಗಳು ಸರಿಯಾಗಿ ಕಾಣಿಸ್ದೇ ಇರೋ ಸಮಸ್ಯೆ ಅದು. ಸೊ, ವಕ್ರೀಭವನ ಮತ್ತು ಮಯೋಪಿಯಾ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಸರಿ, ಫಿಸಿಕ್ಸ್ನ ಈ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಕೆಮಿಸ್ಟ್ರಿ ಪ್ರಪಂಚಕ್ಕೆ ಹೋಗೋಣ. ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಬಾಂಡಿಂಗ್ ಬಗ್ಗೆ ಕೆಲವು ಪ್ರಶ್ನೆಗಳಿವೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಒಂದು ಇಂಪಾರ್ಟೆಂಟ್ ಕೆಮಿಕಲ್ ರಿಯಾಕ್ಷನ್. ಈ ಎರಡು ಕೆಮಿಕಲ್ಸ್ ಸೇರಿದಾಗ ಯಾವ ತರದ ರಿಯಾಕ್ಷನ್ ಆಗತ್ತೆ ಮತ್ತು ನಮಗೆ ಕೊನೆಗೆ ಏನ್ ಸಿಗತ್ತೆ? ಈ ರಿಯಾಕ್ಷನ್ ಅನ್ನ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ. ಕನ್ನಡದಲ್ಲಿ ದ್ವಿಸ್ಥಾನಪಲ್ಲಟ ಕ್ರಿಯೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಎರಡು ಕಾಂಪೌಂಡ್ಸ್ ಅಲ್ಲಿರೋ ಅಯಾನುಗಳು ತಮ್ಮ ಪಾರ್ಟ್ನರ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತವೆ. ಇದರ ರಿಸಲ್ಟ್ ಆಗಿ ನೀರಿನಲ್ಲಿ ಕರಗದ ಒಂದು ಘನ ವಸ್ತು ಅಂದ್ರೆ ಪ್ರೆಸಿಪಿಟೇಟ್ ಉಂಟಾಗತ್ತೆ. ಮತ್ತೆ ಇದು ಆ ರಿಯಾಕ್ಷನ್ನ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಇಲ್ಲಿ BaSO4 ಅಂದ್ರೆ ಬೇರಿಯಂ ಸಲ್ಫೇಟ್, ಅದೇ ಆ ಘನ ಪ್ರಕ್ಷೇಪ. ಈ ಸಮೀಕರಣವನ್ನ ನೆನ್ಪಿಟ್ಕೊಂಡ್ರೆ ಪರೀಕ್ಷೆಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಕಾಂಪೌಂಡ್ಸ್ನ ಗುಣಗಳ ಬಗ್ಗೆ ನೋಡೋಣ. ಅಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಉಪ್ಪು, ಅದೆಷ್ಟು ಗಟ್ಟಿ ಇರತ್ತಲ್ವಾ? ಆದ್ರೆ ಅದನ್ನ ಕೆಳಗೆ ಹಾಕಿದ್ರೆ ಯಾಕೆ ಪುಡಿ ಪುಡಿಯಾಗತ್ತೆ? ಇದರ ಹಿಂದಿನ ಕಾರಣ ಏನು? ಅರರೇ, ಇಲ್ಲೂ ಅದೇ ಕನ್ಫ್ಯೂಷನ್. ಆನುವಂಶಿಕ ವಸ್ತು ಅಂದ್ರೆ ಜೆನೆಟಿಕ್ ಮಟೀರಿಯಲ್ ಅಂದ್ರೆ DNA, ಅದಕ್ಕೂ ಕೆಮಿಸ್ಟ್ರಿಯ ಅಯಾನಿಕ್ ಬಾಂಡಿಗೂ ಏನ್ ಸಂಬಂಧ? ಇಲ್ಲಿ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಕಾನ್ಸೆಪ್ಟ್ಸ್ ಮಿಕ್ಸ್ ಆಗಿದೆ. ಬನ್ನಿ, ಇದರ ಹಿಂದಿನ ಸರಿಯಾದ ಸೈನ್ಸ್ ಏನು ಅಂತ ನೋಡೋಣ. ಸರಿಯಾದ ಕಾರಣ ಏನ್ ಗೊತ್ತಾ? ಅಯಾನಿಕ್ ಕಾಂಪೌಂಡ್ಸ್ ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಗಳ ಒಂದು ಪರ್ಫೆಕ್ಟ್ ಸ್ಫಟಿಕ ರಚನೆಯನ್ನ ಹೊಂದಿರ್ತವೆ. ಅದರ ಮೇಲೆ ನಾವು ಫೋರ್ಸ್ ಹಾಕ್ದಾಗ ಒಂದೇ ತರಹದ ಚಾರ್ಜ್ ಇರೋ ಅಯಾನ್ಗಳು ಒಂದ್ರ ಪಕ್ಕ ಒಂದು ಬಂದು ಒಂದನ್ನೊಂದು ದೂಡ್ತವೆ. ಇದರಿಂದ ಆ ಸ್ಫಟಿಕದ ರಚನೆ ಮುರಿದು ಹೋಗುತ್ತೆ. ಇದೇ ಕಾರಣಕ್ಕೆ ಅವು ಅಷ್ಟು ಸುಲಭವಾಗಿ ಒಡೆಯೋದು. ಸರಿ, ಆ ಕೆಮಿಸ್ಟ್ರಿ ಕನ್ಫ್ಯೂಷನ್ನಿಂದಾನೇ ನಾವೀಗ ಬಯಾಲಜಿಗೆ ಜಂಪ್ ಮಾಡೋಣ. ಯಾಕಂದ್ರೆ ಅಲ್ಲೇ ನಮ್ಗೆ ಆನುವಂಶಿಕ ವಸ್ತು ಅನ್ನೋ ಪದ ಸಿಕ್ಕಿದ್ದು. ಇಲ್ಲಿ ನಾವು ಜೀವನದ ಕೆಲವು ಮೂಲಭೂತ ಪ್ರಕ್ರಿಯೆಗಳ ಬಗ್ಗೆ ಮಾತಾಡೋಣ. ಹಿಂದಿನ ಸ್ಲೈಡ್ನಲ್ಲಿ ಆನುವಂಶಿಕ ವಸ್ತು ಅಂತ ಪದ ಬಂತಲ್ವಾ? ಅದರ ಅಸಲಿ ಹೀರೋನೇ ಈ DNA. ಹಾಗಾದ್ರೆ DNA ಸ್ವಯಂ ಪ್ರತಿಕೃತಿ ಅಂದ್ರೆ DNA ರೆಪ್ಲಿಕೇಶನ್ ಅಂದ್ರೆ ಏನು? ಇದು ಬಯಾಲಜಿಯ ಒಂದು ಫಂಡಮೆಂಟಲ್ ಪ್ರಾಸೆಸ್. ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಜೆರಾಕ್ಸ್ ಮಷೀನ್ ತರ.
ಒಂದು ಸೆಲ್ ಡಿವೈಡ್ ಆಗಿ 2 ಹೊಸ ಸೆಲ್ಸ್ ಆಗೋ ಮೊದಲು ಎರಡಕ್ಕೂ ಒಂದೇ ತರದ ಜೆನೆಟಿಕ್ ಇನ್ಫಾರ್ಮೇಷನ್ ಹೋಗ್ಬೇಕಲ್ವಾ? ಅದಕ್ಕಾಗಿ ಡಿಎನ್ಎ ತನ್ನದೇ ಆದ ಒಂದು ಕಾಪಿಯನ್ನ ಮಾಡ್ಕೊಳುತ್ತೆ. ಈ ಪ್ರಾಸೆಸ್ಸನ್ನೇ ಸ್ವಯಂ ಪ್ರತಿಕೃತಿ ಅಂತ ಕರೆಯೋದು. ಹಾಗಾದ್ರೆ ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಈ ಜೆನೆಟಿಕ್ ಇನ್ಫಾರ್ಮೇಷನ್ ಸ್ಟೇಬಲ್ ಆಗಿ ಹೇಗೆ ಪಾಸ್ ಆಗತ್ತೆ? ಇಲ್ಲಿ ಮಿಯಾಸಿಸ್ ಮತ್ತು ಫಲೀಕರಣ ಅನ್ನೋ 2 ಪ್ರಮುಖ ಪ್ರಕ್ರಿಯೆಗಳು ಕೆಲಸ ಮಾಡ್ತವೆ. ಮಿಯಾಸಿಸ್ ಕ್ರೋಮೋಸೋಮ್ ಸಂಖ್ಯೆಯನ್ನ ಅರ್ಧಕ್ಕೆ ಇಳಿಸಿದ್ರೆ, ಫಲೀಕರಣವು ಅವುಗಳನ್ನ ಮತ್ತೆ ಒಟ್ಟಿಗೆ ಸೇರಿಸಿ ಪೂರ್ತಿ ಸಂಖ್ಯೆಯನ್ನ ವಾಪಸ್ ತರುತ್ತೆ. ಇದರಿಂದಾನೇ ಪ್ರತಿಯೊಂದು ಪ್ರಭೇದದಲ್ಲೂ ಜೆನೆಟಿಕ್ ಸ್ಟೆಬಿಲಿಟಿ ಇರೋದು. ಸೊ ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯ ಒಂದೊಂದು ಕಾಂಪ್ಲೆಕ್ಸ್ ಆದ್ರೂ ಗೊಂದಲ ಆಗಬಹುದಾದ ಟಾಪಿಕ್ ನೋಡ್ದ್ವಿ. ಈಗ ನಾವು ಕಲ್ತಿದ್ದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಸಣ್ಣ ಕ್ಲಿಯರ್ ಆದ ಸಾರಾಂಶವನ್ನ ನೋಡೋಣ. ಈ ಟೇಬಲ್ ನೋಡಿ, ಇದೊಂದು ಪರ್ಫೆಕ್ಟ್ ರಿವಿಷನ್ ಶೀಟ್. ಫಿಸಿಕ್ಸ್ನಲ್ಲಿ ವಕ್ರೀಭವನ ಅಂದ್ರೆ ಬೆಳಕು ಬೆಂಡಾಗೋದು, ಕೆಮಿಸ್ಟ್ರಿಯಲ್ಲಿ ದ್ವಿಸ್ಥಾನ ಪಲ್ಲಟ ಅಂದ್ರೆ ಅಯಾನುಗಳು ಜಾಗ ಬದಲಾಯಿಸ್ಕೊಳ್ಳೋದು, ಮತ್ತು ಬಯಾಲಜಿಯಲ್ಲಿ ಡಿಎನ್ಎ ಸ್ವಯಂ ಪ್ರತಿಕೃತಿ ಅಂದ್ರೆ ಜೆನೆಟಿಕ್ ಕೋಡ್ ಕಾಪಿಯಾಗೋದು. ಈ 3 ಕಾನ್ಸೆಪ್ಟ್ಸ್ ಮತ್ತು ಅದರ ಹಿಂದಿನ ಕಾರಣಗಳನ್ನ ನೆನಪಿನಲ್ಲಿಟ್ಕೊಳ್ಳಿ. ಈ ಜ್ಞಾನ ಬರೀ ಎಕ್ಸಾಮ್ ಪಾಸ್ ಮಾಡೋಕಲ್ಲ, ಇದು ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡೋ ಒಂದು ಟೂಲ್. ಈ ಬೇಸಿಕ್ ಪ್ರಿನ್ಸಿಪಲ್ಸ್ ಅನ್ನ ಬಳಸಿ ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ಯೋಚಿಸಬಹುದು. ನಿಮ್ಮ ಪರೀಕ್ಷೆಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ.